ಇದು ಒಂದು ಥರ್ಡ್ ಡೇ ವ್ಲಾಗ್. ನಾವು ಮೂಡಿಗೆರೆ ತೋಟದಲ್ಲಿರುವಂಥದ್ದು. ಥರ್ಡ್ ಡೇನೂ ಕೂಡ ನಾವು ಹಾಗೆ ವಾಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜಾಸ್ತಿ ಹಕ್ಕಿಗಳ ಸೌಂಡು ಇರಬಹುದು ಮತ್ತು ಪಿಕಾಕ್ ಸೌಂಡು, ನವಿಲು ಸೌಂಡ್ ತುಂಬ ಇರುತ್ತೆ. ನಮಗೆ ನೋಡೋದಕ್ಕೂ ಅಷ್ಟೇ ನವಿಲುಗಳು ತುಂಬ ಕಾಣಿಸುತ್ತೆ ಅಲ್ಲಿ. ಅಂದರೆ ಹತ್ರ ಇರುವುದಿಲ್ಲ, ಸ್ವಲ್ಪ ದೂರದಲ್ಲಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಹಾರಬೇಕಾದ್ರೆ ಅದ್ರ ಫೆದರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ನಾನು ಗೊತ್ತೇ ಇಲ್ಲ, ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೀನಿ. ಏನು ಎಲ್ಲಿ ಎಷ್ಟು ಅಂತ ನೋಡ್ತಾ ಕಾಫಿ ಗಿಡ ಅದಾ ವಿಜಂಪುರಿ ಗಿಡ. ನಾವು ವಾಕಿಂದ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ರೆಡಿ ಇದ್ದು ಕಾಫಿ ಕುಡ್ಕೊಂಡು ಆ ವೆದರಲ್ಲಿ ಆ ಫಾಗ್ ಮಾತ್ರ ಬೆಳಗ್ಗೆ ಫಾಗ್ ಬಿದ್ದಿರುತ್ತಲ್ಲ, ಅದೊಂಥರ ಚಳಿ ಏನೋ ಫೀಲ್ ಇರುತ್ತೆ. ಅದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ಅದರ ಮಜಾನೇ ಬೇರೆ. ಅಷ್ಟು ಸೂಪರಾಗಿರುತ್ತೆ ನೋಡಿ. ಎಷ್ಟು ನಾನು ತೋರಿಸ್ತೀನಿ, ಎಷ್ಟು ಎಲ್ಲಿ ನೋಡಿದರೂ ಗ್ರೀನರಿ. ಯಾವ ಕಡೆ ನೋಡಿ ನಿಮಗೆ ಫಾಗ್ ಕಾಣಿಸ್ತಾ ಇರುತ್ತೆ, ಅದ್ರ ಮಧ್ಯ ಗ್ರೀನರಿ ಕಾಣಿಸ್ತಾ ಇರುತ್ತೆ. ಮತ್ತು ಸಣ್ಣ ಬಿಸಿಲು, ಒಂದು ಎಳೆ ಬಿಸಿಲು ಅಂತ ಇರುತ್ತಲ್ಲ, ಆ ಬಿಸಿಲು ಇರುತ್ತಲ್ಲ, ಆ ಬಿಸಿಲಲ್ಲಿ ಮಜ್ವಾಗಿ ಕಾಫಿ ಕುಡಿತಾ ಇದ್ದರೆ ಬಿಸಿ ಬಿಸಿದು ಅಷ್ಟು ಸೂಪರ್ ಅನಿಸುತ್ತೆ. ಮತ್ತು ನಾವು ಅಷ್ಟೇ ಎಲ್ಲ ಆಯಿತು, ತಿಂಡಿ ಆಯಿತು, ಎಲ್ಲ ತಿಂದು ಮತ್ತೆ ಅಲ್ಲಿದ್ದರೆ ಆಲ್ಮೋಸ್ಟ್ ಡೈಲಿ ನಾನ್ ವೆಜ್ಜೇ ತೊಗೊಂಬರೋದು. ಯಾಕೆಂದರೆ ಅಲ್ಲೊಂಥರ ತಿನ್ನಬೇಕು ಅನ್ನೋ ಫೀಲ್ ಒಂಥರ ಇರುತ್ತೆ. ಹಾಗಾಗಿ ಅಲ್ಲೂ ಅವರು ಸಿಟಿಗೆ ಹೋಗಿ ಅಲ್ಲಿಂದ ತೊಗೊಂಬಂದಿದ್ರು, ಮಟನ್ ತೊಗೊಂಬಂದಿದ್ರು ಮತ್ತು ಚಿಕನ್ ತಂದೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಮಿಕ್ಸ್ ಕಲಿಸ್ತಾಯಿದ್ರು. ಮತ್ತು ಸ್ವಲ್ಪ ಫಿಶ್ ಕೂಡ, ಬಾಂಗ್ಡಾ ಫಿಶ್ ತಂದಿರೋದ್ರಿಂದ, ಅಲ್ಲ ಬೂತಾಯಿ ಫಿಶ್ ತಂದಿದ್ರು. ಅಲ್ಲಿ ಫಿಶ್ ಕೂಡ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ಬೂತಾಯಿ ಫಿಶ್ದು ಸಾಂಬಾರು ಮಾಡಿ ಸ್ವಲ್ಪ ಮಟನ್ ಬಿರಿಯಾನಿ ಮತ್ತು ಮಟನ್ದು ಗ್ರೇವಿ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ವಿ. ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಒಳಗಡೆ ಮಾಡೋದಕ್ಕಾಗಲ್ಲ, ಬಿಸಿಲು ಸ್ವಲ್ಪ ಮುಖಕ್ಕೆ ಒಂಥರ ಅಡುಗೆ ಮಾಡೋದಕ್ಕೂ ಕೂಡ ತುಂಬ ಶೆಕೆ ತಂಪಾಗಿರೋದು, ಮಧ್ಯಾಹ್ನ ಬಿಸಿಲು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹೊರಗಡೆ ಮಾಡಿಬಿಡೋಣ ಅಂತ ಹೇಳಿ ಹೊರಗಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಿರಿಯಾನಿ ರೆಡಿ ಆಗ್ತಾ ಇದೆ, ಒಂದು ಕಡೆ ಫಿಶ್ ಸಾಂಬಾರು ರೆಡಿ ಆಗ್ತಾ ಇದೆ. ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ ಅಲ್ಲಿದ್ದರೆ ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ನಾವು ಮಾಡೋದಕ್ಕಿಂತ ಅಲ್ಲಿ ಜೆಂಟ್ಸ್ ಮಾಡೋದೇ ಜಾಸ್ತಿ. ಯಾಕೆಂದರೆ ನಾವು ಮನೆಯೆಲ್ಲ ಮಾಡಿರ್ತೀವಿ ಅಲ್ವಾ, ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಸ್ವಲ್ಪ ತುಂಬ ಇಲ್ಲದೇ ಇದ್ದರೂ ಅಟ್ಲೀಸ್ಟ್ ಸ್ವಲ್ಪನಾರು ಹೆಲ್ಪ್ ಮಾಡಿಕೊಡ್ತಾರೆ. ಹಾಗಾಗಿ ಅವರು ಕೂಡ ಎಲ್ಲ 50% ನಾವು ಎಲ್ಲನೂ ಕೂಡ ಹಂಚ್ಕೊಂಡು ಮಾಡಿದರೆ ಅಲ್ವಾ, ನಮಗೂ ಕೂಡ ಏನೂ ಅನಿಸೋದಿಲ್ಲ. ಹಾಗಾಗಿ ಅವರು ಕೂಡ ನಮಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಈ ಕಡೆ. ಹಾಗಾಗಿ ಫಿಶ್ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಒಂದು ಸೈಡು ಮಟನ್ ಬಿರಿಯಾನಿ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀವಿ. ಮೀನು ಮಾಡೋ ವಿಧಾನ ನೀರು ಸೀದಿಲ್ಲ. ಈಗ ಸಾಮ್ ತಾಳ್ಮೆ ಈಗ ಹಾಕಿದೀವಿ, ಆಮೇಲೆಲ್ಲ ನೀವು ಹಾಕಿದಿ. ನಾಳೆ ನೋಡ್ತಾ ಇರಿ. ಅದು ಹಾಲಿನ ಒಂದು ಕನ್ನಡ ಮಟನ್ ಬಿರಿಯಾನಿ ಬಂದೆ ಜಜ್ಜುವ ವಿಧಾನ ಅಂದರೆ ವಿಡಿಯೋ ಮಾಡಿದ್ದೀನಿ, ಆಡಿಯೋ ನೀವು ಮಾಡ್ಕೊಳ್ಳಿ. ಆಶಿನ ಚೆನ್ನಾಗಿ ತೋರಿಸ್ತೀನಿ. ನಮ್ಮನೆ ಹಾಂಡಾಡು
ಅಲ್ಲ ಅದು ಒಂದ್ ಕಡೆ ಸೆಟ್ ನಿಲ್ಲಲ್ವಾ ಈಗ ಒಂದೇ ಕಡೆಗೆ ಮತ್ತು ಮಧ್ಯಾಹ್ನ ನಾವು ಚಿಕನ್ದು ತಂದೂರಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ, ಮ್ಯಾರಿನೇಟ್ ಮಾಡಿ ಚಿಕನ್ ಎಲ್ಲನೂ ಕೂಡ. ಅದನ್ನು ಕೂಡ ಇವಾಗ ತಂದೂರಿ ಮಾಡೋಣ ಅಂತ ಹೇಳಿಬಿಟ್ಟು ಸೌದೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನಾವು ಹೆಂಗೆ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು ಅದನ್ನು. ಫಸ್ಟು ಎಲ್ಲ ಒಂದು ಕಡೆ ರೆಡಿ ಮಾಡಿಕೊಂಡು ಸೌದೆ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಲ್ಲಿ ನಾವು ತಂದೂರಿ ಮಾಡೋದಕ್ಕೆ ಪ್ಯಾನ್ ಕೂಡ ಇತ್ತು, ಅದರಲ್ಲಿ ಹಾಕಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಿದ್ದು. ಫಸ್ಟು ಬಂದಾಗ ಅದು ಫುಲ್ಲು ಉರಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಒಂಥರ ಮೇಲೆ ಮೇಲೆ ಸೀದೋದಂಗೆ ಆಗಿತ್ತು. ಬಟ್ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಮಾಡಿದ್ರು ಅಂತಂದರೆ ಮತ್ತೆ ಅದನ್ನು ಹರೀಶ್ ಇದ್ದವ್ರು ಏನು ಮಾಡಿದರು, ಅದು ಫುಲ್ಲು ಬೆಂಕಿ ಹಾಕಬಾರ್ದು, ಜಸ್ಟ್ ಇದರ ಫ್ಲೇಮ್ ಇರುತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಆಗದಂಗೆ ಬೇಯಬೇಕು, ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂತ ಅವಾಗ ಮಾಡಿದ್ರು. ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಹೊರಗಡೆ ನೀವು ಈ ಥರ ಎಷ್ಟೇ ಮಾಡಿ ಎಷ್ಟು ಜನ ಇದ್ರೂ ಕೂಡ ಅದು ಎಷ್ಟು ಕೆ ಜಿ ತಂದು ಸಾಲೋದಿಲ್ಲ. ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಈ ಥರ ಎಲ್ಲ. ನೀವು ಎಷ್ಟೇ ತಂದು ಮಾಡಿದ್ರು ಮಿಕ್ಸ್ ಬರೋದೇ ಇಲ್ಲ, ಕಂಪ್ಲೀಟಾಗಿ ಖಾಲಿ ಆಗೇ ಆಗುತ್ತೆ. ಆಮೇಲೆ ಈ ಥರ ಒಂಥರ ಮಾಡ್ಕೊಂಡಾಗ ಒಂಥರ ಅನಿಸುತ್ತೆ, ಒಂಥರ ಬೇರೆ ಫೀಲು. ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿಂದು ಮಾಡ್ತಾ ಇದ್ದಾಗ ಈ ಥರ ಹೊರಗಡೆ ಎಲ್ಲಾದರೂ ಹೋದಾಗ ಹೊರಗಡೆ ಕ್ಯಾಂಪ್ ಫೈರ್ ಇರ್ಬೋದು, ಮತ್ತು ಈ ಥರ ಒಂದು ಹಾಕ್ಕೊಂಡು ಫ್ಯಾಮಿಲಿ ಜೊತೆ ಒಟ್ಟಿಗೆ ಮಾಡಿಕೊಂಡು ತಿಂತಾಯಿದ್ರೆ ಒಂಥರ ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಏನು ಹಾಕ್ದಲೇನೂ ಕೂಡ ನೀವು ನಾರ್ಮಲಾಗಿ ಮಾಡಿನೂ ಕೂಡ ಟೇಸ್ಟಿಯಾಗಿ ಬಂದಿರುತ್ತೆ. ಯಾಕೆಂದರೆ ಎಲ್ಲರ ಜೊತೆ ಇದ್ದು ನಾವು ಆ ಖುಷಿನ ಅನುಭವಿಸ್ತಾ ಇರ್ತೀವಲ್ಲ, ಹಾಗಾಗಿ ಮಂಗಳೂರು ಈ ಥರ ನೀವು ಎಲ್ಲಾದರೂ ಹೋದಾಗ ಒಂದ್ಸತಿ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಅದಕ್ಕೆ ಮಸಾಲೆನೂ ಕೂಡ ಜಾಸ್ತಿ ಏನೂ ಹಾಕಿಲ್ಲ. ಅವ್ರು ಹಾಕಿರೋದಿಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಪುಡಿ ಮತ್ತು ಉಪ್ಪು, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು. ತಂದೂರಿ ಮಸಾಲ ಪ್ಯಾಕೆಟ್ ಮಾತ್ರ ತೊಗೊಂಬಂದಿದ್ರು, ಅದು ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡುವಂಥದ್ದು. ಅದಕ್ಕೆ ಬೇರೆ ಹಾಗೆ ಇಲ್ಲ, ಇಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿತ್ತು. ಮತ್ತು ನೀಟಾಗಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹೊರಗಡೆ ಈ ಒಂಥರ ಚಳಿ ಚಳಿ ಇದ್ದಾಗ ಈ ಥರ ಕ್ಯಾಂಪ್ ಫೈರ್ ಥರನೂ ಆದಂಗಾಗುತ್ತೆ. ಈ ಥರ ನಾವು ತಂದೂರಿ ಮಾಡ್ಕೊಂಡಿರ್ಬೋದು, ಇಲ್ಲ ಬೇರೆ ಏನಾದ್ರೂ ಕೂಡ ಸುಟ್ಕೊಂಡು, ಈ ಜೋಳನೂ ಅಷ್ಟೇ ನಾರ್ಮಲಾಗಿ ಸುಟ್ಕೊಂಡು ತಿಂದ್ರೂ ಅಷ್ಟೇ ಹೊರಗಡೆ ಹೋದಾಗ ಎಷ್ಟು ಟೇಸ್ಟಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಆ ಥರ ಒಂದು ಫೀಲ್ ಇದು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆಮೇಲೆ ಒಂಥರ ಈ ಥರ ಮಕ್ಳಿಗೂ ಕರ್ಕೊಂಡು ಈ ಥರ ಎಲ್ಲ ಹೋದಾಗ ಅವ್ರಿಗೂ ಕೂಡ ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ. ಯಾವಾಗಲೂ ಓದ್ಕೊಳ್ಬೇಕು, ಎಕ್ಸಾಮ್ಸು, ಟೆಸ್ಟು, ಸ್ಕೂಲಿಗೆ ಹೋಗಬೇಕು, ಬರಬೇಕು, ಆ ಥರ ಇರೋ ಟೈಮಲ್ಲಿ ಮಧ್ಯದಲ್ಲಿ ಅಟ್ಲೀಸ್ಟ್ ಯಾವಾಗಲೂ ಬೇಡ ನಮಗೆ ಇಯರ್ಲಿ ಒನ್ಸ್ ಇರ್ಬೋದು, 6 months ಒನ್ಸ್ ಇರ್ಬೋದು, ಎಲ್ಲಾದರೂ ಹೋದಾಗ ನಿಮ್ಮ ಮನೆ ಹತ್ರನೇ ಹೋಗಿ ನಿಮ್ಮ ಮನೆ ಹತ್ರನೇ ನಿಮ್ಮ ಮನೆ ಮುಂದೆನೇ ಹಾಕಿಬಿಟ್ಟು ಮಾಡ್ಬೋದು ಅಂತ ಏನಾದರೂ ಜಾಗ ಇದ್ದರೆ, ಇಲ್ಲ ನಿಮ್ಮ ಊರುಗಳಿಗೆ ಹೋದಾಗ ಕೂಡ ಹಾಕ್ಬಿಟ್ಟು ಮಾಡ್ಬೋದು. ಆ ಮಕ್ಕಳು ಸಣ್ಣ ಸಣ್ಣ ಖುಷಿನ ತುಂಬ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಅದು ತುಂಬ ಅವ್ರಿಗೂ ಕೂಡ ಖುಷಿ ಅನಿಸುತ್ತೆ, ಅವ್ರ ಮೈಂಡ್ ರಿಲೀಫ್ ಆಗ್ತಾ ಬರುತ್ತೆ. ನಮ್ಮ ಮಕ್ಕಳಿಗಂತೂ ಈ ಥರ ಎಲ್ಲ ಹೊರಗಡೆ ಹೋಗೋದು, ಸುತ್ತೋದು, ಈ ಥರ ಮಾಡೋದು ಅಂತ ಅಂದರೆ ಅವ್ರಿಗೆ ಬಹಳ ಇಷ್ಟ. ಆಲ್ಮೋಸ್ಟ್ ಮನೇಲಿ ಇರೋದಕ್ಕಿಂತ ಅವ್ರು ಜಾಸ್ತಿ ಇದನ್ನೇ ಕೇಳ್ತಾರೆ, ಹೋಗೋಣ ಹೊರಗಡೆ, ತುಂಬ ಖುಷಿಯಾಗಿರ್ತಾರೆ. ಮತ್ತು ಎಲ್ಲರ ರಿಲೇಷನ್ಸ್ ಇರ್ಬೋದು, ಏನೇ ಇದ್ರೂ ಕೂಡ ಅವರ ಸಂಬಂಧಗಳು ಈ ಥರ ನಾವು
ಅಷ್ಟೇ ಇನ್ನೆಷ್ಟು ನನಗೆ 36 ಅವ್ರಿಗೆ 55 ಇರ್ಬೋದು, ಯಾರೇ ಇರ್ಬೋದು, ಒಳಗಡೆ ಹೋದಾಗ ಅವರ ಸಂಬಂಧ ಅಂದ್ರೆ ಆ ರಿಲೇಷನ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮಕ್ಕಳಿಗೆ. ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಗೊತ್ತಾಗುವಂಥದ್ದು. ಬರೀ ಓದೋದಲ್ಲ, ಬರೀ ರ್ಯಾಂಕ್ ತೆಗೆಯೋದಲ್ಲ, ಬರೀ ಸ್ಕೂಲಿಗೆ ಇಲ್ಲ ಕಾಲೇಜ್ಗೆ ಪರ್ಫೆಕ್ಟಾಗಿ ಓದೋದು, ಪರ್ಫೆಕ್ಟಾಗಿ ಹೋಗಬೇಕು, ಕಟ್ಟಾಗದೆಲ್ಲ ತೆಗಿಬೇಕು. ಮೇನ್ ಆಗಿ ಬೇಕಾಗಿರೋದು ಲೈಫಲ್ಲಿ ಇದು ಒಂದು 50% ಇರಲೇಬೇಕು. ಅದನ್ನು ಕೂಡ ಪೇರೆಂಟ್ಸ್ ಆಗಿ ನಾವು ಟೀಚ್ ಮಾಡಬೇಕು ಅಂತ ನನ್ನ ಭಾವನೆ. ನಿಮಗೂ ಕೂಡ ಹೀಗೆ ಅನ್ಸುತ್ತಾ ಏನೋ ನನಗೆ ಗೊತ್ತಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂಥರ ಒಪಿನಿಯನ್ ಇರುತ್ತೆ. ಹಾಗೆ ನನ್ನ ಪರ್ಸ್ನಲ್ ಒಪಿನಿಯನು ಈ ಥರ ಇರುವಂಥದ್ದು. ಮತ್ತು ನೋಡಿ ಆಲ್ಮೋಸ್ಟ್ ಆಯಿತು. ಮತ್ತು 2 ರೌಂಡ್ 3 ರೌಂಡ್ 4 ರೌಂಡ್ ಹಿಂಗೆ ಆಗಿ ಲಾಸ್ಟಿಗೆ ಎಲ್ಲ ಖಾಲಿ ಆಗಿ ಹೋಗಿ ತಿಂದು ಹೋಗಿ ಮಲ್ಕೊಂಡಿದ್ದೆ. ಇವತ್ತು ಕಂಪ್ಲೀಟಾಗಿ ಬರೀ ಇದೇ ಆಗೋಯಿತು. ಮತ್ತು ನೆಕ್ಸ್ಟ್ ಡೇನೂ ಕೂಡ ನಾವು ಎಲ್ಲ ಹೊರಗಡೆ ಟ್ರಿಪ್ ಹೋಗೋಣ ಎಲ್ಲಾದರೂ ಅಂತಲೂ ಕೂಡ ಹಾಗೆ ಪ್ಲ್ಯಾನ್ ಮಾಡ್ಕೊತಿದ್ವಿ. ಏನು ಅಂತ ಕ್ಲಿಯರಾಗಿ ಗೊತ್ತಿಲ್ಲ, ಯಾಕೆಂದರೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗಲ್ಲ, ಸಡನ್ನಾಗಿ ಹೊರಟಾಗ ಮಾತ್ರ ನಾವು ಹೋಗೋದು. ಹಾಗಾಗಿ ಏನು ಅಂತ ಗೊತ್ತಿಲ್ಲ. ನೋಡಿ ಇವಾಗ ಆಲ್ರೆಡಿ ಎಲ್ಲನೂ ಕೂಡ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದಾರೆ. ಫ್ರೈ ಮಾಡಿ ಇಟ್ಟಿದ ತಕ್ಷಣ ನೋಡಿ ಕೂಡ ಒಳಗಡೆಗೆ ಕೂತ್ಕೊಂಡು ಮಕ್ಕಳು ಹೇಗೆ ಯಾವ ಜಾಗ ಅಂತ ನೋಡಲ್ಲ, ಏನಿಲ್ಲ, ಅಲ್ಲಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ತಿನ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ. ಇದು ಬಂದು ಈ 3rd ಡೇ ಬ್ಲಾಗ್ ಆಗಿತ್ತು. ಮತ್ತೆ ನಾನು ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋದ್ವಿ ಅಂತೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೊ ಮಚ್.